ಆಗದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ರೀತಿ ಇಡೀ ರಾಜ್ಯದೊಳಗನ ಹಿಂದೂಗಳ ಮೇಲೆ ಈ ರೀತಿ ಬರೀ ಹಿಂದೂಗಳ ಮೇಲೆ ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದುರಾಡಳಿತ ಇದೆ. ಕೊಲೆ ಸುಲಿಗೆಗಳಾಗ್ತಾ ಇದ್ದಾವೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಅತ್ಯಾಚಾರ ಆಗಿ ಕೊಲೆಗಳಾಗಿದ್ದಾವೆ, 51 ಜನ ಹೆಣ್ಣು ಮಕ್ಕಳದ್ದು ಕೊಲೆಗಳಾಗಿದ್ದಾವೆ. ಮತ್ತು ಮೈಕ್ರೋ ಫೈನಾನ್ಸ್ದವ್ರು ಕಿರ್ಕೊಳ್ಳೋದ್ರಿಂದ ಸಾವಿರಾರು ಸಂಖ್ಯೆ ಒಳಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಲ್ಲದ ಆಡಳಿತ ಸಂಪೂರ್ಣವಾಗಿ ಕುಸಿದೋಗ್ಯದ. ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯವರು ಸಚಿವ ಸಂಪುಟದ ಸದಸ್ಯರು ಪ್ರತಿಭಟನೆ ಮಾಡ್ಕೊಂಡು ಹೊಂಟಾರ. ಕನಿಷ್ಠ ಜ್ಞಾನವೂ ಇಲ್ಲ, ಸರ್ಕಾರ ನಡೆಸೋರು ಪ್ರತಿಭಟನೆ ಮಾಡ್ಲಿಕ್ಕೆ ಬರಂಗಿಲ್ಲ. ಮಂತ್ರಿಗಳು ಓದ್ ತೊಗೊಂಡಿರ್ತೀವಿ, ಓದ್ ತೊಗೊಂಡವ್ರು ಪ್ರತಿಭಟನೆ ಮಾಡ್ಲಿಕ್ಕೆ ಬರಂಗಿಲ್ಲ. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಬೇಕಾದ್ರೆ ಮಾಡಬೇಕು. ನೋಡಿದ್ರಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ, ಸರ್ಕಾರ ನಡೆಸೋರು ಪ್ರತಿಭಟನೆ ಮಾಡೋಕ್ಕಾಗ್ತದೆ. ಅದಕ್ಕೆ ಅವ್ರಿಗೇನಿಲ್ಲ, ಬರೀ ಗಿಮಿಕ್, ಜನರಿಗೆ ಮೋಸ ಮಾಡುವಂಥ ಕೆಲಸ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆಗದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ರೀತಿ ಇಡೀ ರಾಜ್ಯದೊಳಗನ ಹಿಂದೂಗಳ ಮೇಲೆ ಈ ರೀತಿ ಬರೀ ಹಿಂದೂಗಳ ಮೇಲೆ ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದುರಾಡಳಿತ ಇದೆ. ಕೊಲೆ ಸುಲಿಗೆಗಳಾಗ್ತಾ ಇದ್ದಾವೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಅತ್ಯಾಚಾರ ಆಗಿ ಕೊಲೆಗಳಾಗಿದ್ದಾವೆ, 51 ಜನ ಹೆಣ್ಣು ಮಕ್ಕಳದ್ದು ಕೊಲೆಗಳಾಗಿದ್ದಾವೆ. ಮತ್ತು ಮೈಕ್ರೋ ಫೈನಾನ್ಸ್ದವ್ರು ಕಿರ್ಕೊಳ್ಳೋದ್ರಿಂದ ಸಾವಿರಾರು ಸಂಖ್ಯೆ ಒಳಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಲ್ಲದ ಆಡಳಿತ ಸಂಪೂರ್ಣವಾಗಿ ಕುಸಿದೋಗ್ಯದ. ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯವರು ಸಚಿವ ಸಂಪುಟದ ಸದಸ್ಯರು ಪ್ರತಿಭಟನೆ ಮಾಡ್ಕೊಂಡು ಹೊಂಟಾರ. ಕನಿಷ್ಠ ಜ್ಞಾನವೂ ಇಲ್ಲ, ಸರ್ಕಾರ ನಡೆಸೋರು ಪ್ರತಿಭಟನೆ ಮಾಡ್ಲಿಕ್ಕೆ ಬರಂಗಿಲ್ಲ. ಮಂತ್ರಿಗಳು ಓದ್ ತೊಗೊಂಡಿರ್ತೀವಿ, ಓದ್ ತೊಗೊಂಡವ್ರು ಪ್ರತಿಭಟನೆ ಮಾಡ್ಲಿಕ್ಕೆ ಬರಂಗಿಲ್ಲ. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಬೇಕಾದ್ರೆ ಮಾಡಬೇಕು. ನೋಡಿದ್ರಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ, ಸರ್ಕಾರ ನಡೆಸೋರು ಪ್ರತಿಭಟನೆ ಮಾಡೋಕ್ಕಾಗ್ತದೆ. ಅದಕ್ಕೆ ಅವ್ರಿಗೇನಿಲ್ಲ, ಬರೀ ಗಿಮಿಕ್, ಜನರಿಗೆ ಮೋಸ ಮಾಡುವಂಥ ಕೆಲಸ ಬಿಟ್ಟರೆ ಬೇರೆ ಯಾವ